ಇನ್ನು ಆರಂಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕೊರೋನಾ ಸಂಬಂಧಪಟ್ಟ ಹಾಗೆ. ಅಂದ್ರೆ ಇನ್ನೂ ಕೂಡ ಅದು JN.1 ಹೌದಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಆದ್ರೆ ಕೊರೋನಾ ಕಾರಣದಿಂದ ಇವರು ಸಾವನ್ನಪ್ಪಿದ್ದಾರೆ ಅಂತ ಇತ್ತು. ಅದಾದ್ಮೇಲೆ 44 ವರ್ಷದ ವ್ಯಕ್ತಿಯೊಬ್ಬರು ಕೊರೋನಾಗೆ ಬಲಿಯಾಗಿದ್ದಾರೆ. ನವೆಂಬರ್ 23ರಂದು ಆಸ್ಪತ್ರೆಗೆ ವ್ಯಕ್ತಿ ದಾಖಲಾಗಿದ್ರು. ಅದಾದ್ಮೇಲೆ ಜಯದೇವ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು. ಏನಾದರೂ ಚೇತರಿಕೆ ಕಾಣಬಹುದಾ ಅಂತ ನೋಡುವಾಗ ಇಲ್ಲ, ಅವರು 44 ವರ್ಷದ ವ್ಯಕ್ತಿ ಕೊರೋನಾಗೆ ಬಲಿಯಾಗಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಂಥ ವ್ಯಕ್ತಿ ನವೆಂಬರ್ 23ನೇ ತಾರೀಕು 44 ವರ್ಷದ ವ್ಯಕ್ತಿಯವರು ಜಯದೇವ ಆಸ್ಪತ್ರೆಯಲ್ಲಿ 2ನೇ ಕೇಸ್ ಈಗ ಕಂಡು ಬಂದಿರೋದು. 44 ವರ್ಷದ ವ್ಯಕ್ತಿಯೊಬ್ಬರು ಕೋವಿಡ್ಗೆ ಈಗ ಬಲಿಯಾಗಿದ್ದಾರೆ. ಸಿಂಗಾಪುರ, ಮಲೇಷ್ಯಾ, ಅಮೆರಿಕ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚಾಗಿ ಕೇಸ್ಗಳು ಈಗ ಕಂಡು ಬರ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ ಸಿಂಗಾಪುರದಲ್ಲಿ ಕಳೆದ ವಾರ ಇದ್ದಂಥದ್ದು ಸುಮಾರು 20-25 ಸಾವಿರ ಕೇಸ್, ಆದರೆ ಈಗ 50ರಿಂದ 60 ಸಾವಿರಕ್ಕೆ ಈಗ ಅದು ಏರಿಕೆ ಆಗಿದೆ. ಅಂದರೆ ಒಂದೇ ವಾರದಲ್ಲಿ ಸುಮಾರು 30-40 ಸಾವಿರ. ಅಂಥ ಪರಿಸ್ಥಿತಿ ಭಾರತದಲ್ಲಿ ಬರಬಾರದು ಅನ್ನೋದು ಈಗ ಇರುವಂಥ ಕಟ್ಟೆಚ್ಚರ. ಯಾಕಂದರೆ ಭಾರತದಲ್ಲಿರುವಂಥ ಜನಸಂಖ್ಯೆ ಮತ್ತು ಇಲ್ಲಿ ಜನ ಸೇರುವಂಥ ರೀತಿ ಇದೆಲ್ಲವೂ ಕೂಡ ಭಾಳ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಈಗಲೇ ಅಲರ್ಟ್ ಆಗಿರಬೇಕಾಗುತ್ತೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ 19 ಜನರಲ್ಲಿ ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ 76 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆಸ್ಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ. ಅಂದರೆ ಕೇವಲ ಇಲ್ಲಿ ಕೊರೋನಾ ಬಂದೇ ತೀರ್ಕೊಂಡಿದ್ದಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದಂಥವರಲ್ಲಿ ಕೊರೋನಾ ಕಾಣಿಸಿಕೊಂಡ ನಂತರದಲ್ಲಿ ಆರೋಗ್ಯ ಸ್ಥಿತಿಗತಿಗಳು ಹೆಚ್ಚಾಗುತ್ತೆ, ಹದಗೆಡುತ್ತೆ. ಆ ನಿಟ್ಟಿನಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.